ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಸುನಿ ಏಕಲವ್ಯ. ಇವತ್ತು ನಾನಿದ್ದೀನಿ ನಮ್ಮ ಸ್ವಂತ ಊರಲ್ಲಿ, ಅಂದರೆ ಆಲ್ದೂರಲ್ಲಿ ಇದ್ದೀನಿ. ನಾನಿವತ್ತು ಹೊರಟಿದ್ದೀನಿ ಎಲ್ಲಿಗಂತಂದರೆ, ನಮಸ್ಕಾರ, ಗೊತ್ತಿಲ್ದಿರೋ ಜಾಗಕ್ಕೆ ಹೊರಟಿದ್ದೀನಿ. ಗೊತ್ತಿಲ್ದಿರೋ ಜಾಗಕ್ಕೆ ಯಾಕೆ ಹೊರಟಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ಬಟ್ ಹೊರಟಿದ್ದೀನಿ. ಆಲ್ದೂರ್ ಮಧ್ಯೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಜೋಬಿಗೆ ಏನಕ್ಕೆ ಕೈ ಹಾಕ್ತೀನಿ ಅಂದರೆ, ಆ್ಯಕ್ಚುಲಿ ಹಿಂಗೋದ್ರೆ ಸೀದಾ ಮೂಡಿಗೆರೆ ರೂಟು, ಹಿಂಗೋದ್ರೆ ಸೀದಾ ಚಿಕ್ಕಮಂಗ್ಳೂರು ರೂಟು, ಈ ಕಡೆ ಸೈಡ್ ಹೋದರೆ ಬಾಳೆಹೊನ್ನೂರು ರೂಟು. ನಮ್ಮೂರಲ್ಲಿ ಯಾವ ರೂಟಲ್ಲಿ ಹೋಗೋಣ ಅಂತ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ಈ ಕಾಯಿನ್ ಡಿಸೈಡ್ ಮಾಡುತ್ತೆ ಯಾವ ರೂಟಲ್ಲಿ ಹೋಗ್ಬೇಕಂತೇಳಿ. ಹೆಡ್ ಬಿದ್ದರೆ ನಾನು ಮೂಡಿಗೆರೆ ಸೈಡ್ ಹೋಗ್ತೀನಿ, ಟೈಲ್ಸ್ ಬಿದ್ದರೆ ನಾನು ಚಿಕ್ಕಮಂಗ್ಳೂರು ಸೈಡ್ ಹೋಗ್ತೀನಿ. ನೋಡೋಣ ಫ್ರೆಂಡ್ಸ್ ಯಾವ್ದು ಬೀಳುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ಇದು ಟೈಲ್ ಬಿದ್ದಿದೆ. ನಾನೀಗ ಚಿಕ್ಕಮಂಗ್ಳೂರು ಕಡೆ ಹೊರಟಿದ್ದೀನಿ ಫ್ರೆಂಡ್ಸ್. ಚಿಕ್ಕಮಂಗ್ಳೂರು ರೂಟಲ್ಲಿ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ಹೋಗೋಣ. ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ನೋಡೋಣ. ಮುಂದೆ ಹೋಗ್ತಾ 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 ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಫಸ್ಟು ಹೆಲ್ಮೆಟ್ ಹಾಕೋಬಿಡೋಣ. ಹೆಲ್ಮೆಟ್ಟು ಎಲ್ಲರಿಗೂ ಇಂಪಾರ್ಟೆಂಟು. ಹಾಕ್ಕೊಳ್ಳಿ, ನೀವು ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸಿ ಫ್ರೆಂಡ್ಸ್. ಇಲ್ಲಂತೂ ಸಿಕ್ಕಾಪಟ್ಟೆ ಗುಂಡಿ ಗಾಡಿ, ನಾನು ಎಲ್ಲ ಡ್ಯಾನ್ಸ್ ಆಡ್ತಿದ್ವಿ. ನಾನು ಬಿಸ್ಕೆಟ್ ತೊಗೊಂಡೆ. ನಾನು ಆ್ಯಕ್ಚುಲಿ ಎಲ್ಲೇ ಹೋಗೋದಿದ್ರು ಬಿಸ್ಕೆಟ್ ತೊಗೊಳ್ತೀನಿ, ಯಾವ್ದಾದ್ರು ನಾಯಿಗಳು ಸಿಕ್ಕಿದ್ರೆ ಅದಕ್ಕೆ ಹಾಕಬೇಕಂತ. ಬನ್ನಿ, ನಾಯಿಗಳು ಸಿಗುತ್ತಾ ನೋಡೋಣ. ನಾನು ಎಲ್ಲಾದರೂ ಹೋಗ್ತೀನಿ ಅಂದರೆ ಈ ಮಳೆ ನನ್ನ ಜೊತೆನೇ ಬಂದ್ಬಿಡುತ್ತೆ. ಅದು ಮಳೆದಲ್ಲ ತಪ್ಪು, ಆ್ಯಕ್ಚುಲಿ ನನ್ನ ತಪ್ಪದು. ನಾನು ಇದ್ದಲ್ಲಿ ಸಾಮಾನ್ಯವಾಗಿ ಮಳೆ ಬೆಳೆ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೇನೆ. ಬಟ್ ಇವಾಗ ಬರಬಾರ್ದಿತ್ತು. ಎಸ್, ಮಳೆ ಕಡಿಮೆ ಆಗಿದೆ, ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸೋಣ ಫ್ರೆಂಡ್ಸ್. ತುಂಬ ಜನ ನನಗೆ ಹೇಳ್ತಾ ಇರ್ತಾರೆ, ಈ ನನ್ನ ಮಗನಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬ ಥ್ಯಾಂಕ್ಸ್ ಅವರಿಗೆಲ್ಲ. ಯಾಕಂದರೆ ನನ್ನ ಬಗ್ಗೆ ಒಂದು ಸ್ವಲ್ಪನಾದರೂ ಯೋಚನೆ ಮಾಡ್ತಾ ಇರ್ತಾರಲ್ಲ, ಒಳ್ಳೇದ ಕೆಟ್ಟದ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅದೇ ನನಗೆ ತುಂಬ ಖುಷಿ ವಿಚಾರ. ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ ನಿಮಗೆಲ್ಲ. ಅಷ್ಟೇ ಪ್ರೇಕ್ಷಕರೇ, ಮತ್ತೆ ಇವಾಗ ನೋಡಿ ಡಿವೈಡ್ ಆಗಿದೆ. ಹಿಂಗೋದ್ರೆ ಮೂಡಿಗೆರೆ, ಹಿಂಗೋದ್ರೆ ಚಿಕ್ಕಮಂಗ್ಳೂರು, ಹಿಂಗೋದ್ರೆ ಆಲ್ದೂರು. ಇವಾಗ ಮತ್ತೆ ಟಾಸು. ಇದಕ್ಕಂತೂ ಟಾಸ್ ಇಲ್ಲ ಬಿಡಿ, ವಾಪಸ್ ಅಂತೂ ನಾನು ಹೋಗಲ್ಲ. ಈಗ ಮತ್ತೆ ಟಾಸು, ಇದೆರಡಕ್ಕೇನೆ. ನೋಡೋಣ ಮತ್ತೆ ಎಲ್ಲಿಗೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ? ಈ ಸಲ ಹೆಡ್ ಬಿದ್ದಿದೆ. ಈಗ ನಮ್ಮ ರೂಟು ಮೂಡಿಗೆರೆ ಕಡೆ. ಫ್ರೆಂಡ್ಸ್, ಇವಾಗ ನಿಮಗೆ ತೋರ್ಸೋಕ್ಕೊಂದು ಪ್ಲೇಸ್ ಸಿಕ್ಕಿದೆ ನನಗೆ. ಆ ಪ್ಲೇಸೇ ಕೆಳಗೂರು ಪಾರ್ಕು. ಈ ಪಾರ್ಕ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾರಿದ್ದಾರೆ? ಮಾತೆ ಮರಗಳ ತಾಯಿ, ಸಾಲು ಮರದ ತಿಮ್ಮಕ್ಕವರು. ಬನ್ನಿ. ಇವನೇನಪ್ಪ, ಕೆಳಗೂರು ಪಾರ್ಕ್ ನಾವು ನೋಡಿದ್ದೀವಿ. ನನ್ನ ಮಗ ಅದನ್ನೂ ಬೇರೆ ತೋರಿಸ್ತೇನೆ. ಇರೋದೇ 54 ಜನ ಸಬ್ಸ್ಕ್ರೈಬರ್ಸು. ಅವ್ರಿಗೆ ಇನ್ನೇನು ನೋಡಿರೋದನ್ನ ತೋರಿಸೋದಂತ. ಬಟ್ ನೀವೆಲ್ಲ ಯೋಚನೆ ಮಾಡಿ, ನನ್ನ ಜೊತೆ ಯಾವ ಥರ ಬಂದಿದ್ದೀರಾ? ಇಲ್ಲ ತಾನೆ? ಇವಾಗ ಬನ್ನಿ ನನ್ನ ಜೊತೆ. ನೋಡಿ, ಸಂಜೀವಿನಿ. ಇಲ್ಲಂತೂ ಒಬ್ಬರು ಕಾಣಿಸ್ತಿಲ್ಲ, ಗೇಟ್ ಮಾತ್ರ ಓಪನ್ ಇದೆ. ಬಂದ್ಬಿಟ್ಟೆ. ಓಹ್, ಇನ್ನು ನಾನು ತುಂಬ ಸಲ ಬಂದಿದ್ದೀನಿ, ನಿಮ್ಮ ಹತ್ರ ಯಾಕೆ ಡೌ ಮಾಡೋದು? ಹೊಸ್ದಾಗಿ ಏನು ನೋಡ್ತಿಲ್ಲ, ಬಂದಿದ್ದೀನಿ. ಜೋಕಲ್ಲಿ ಆಡೋ ವಯಸ್ಸಲ್ಲ, ಆದರೂ ಆಡೋಂತ. ಚಿಕ್ಕ ಹುಡುಗಂತರ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಆಹಾ, ಏನೋ ಒಂಥರ ಚೆನ್ನಾಗಿದೆ. ಇಂಥ ಪ್ಲೇಸ್ ನಿಮಗೆ ಇನ್ನೆಲ್ಲಿ ಸಿಗುತ್ತೆ? ಬನ್ನಿ ಆರಾಮಾಗಿ. ಫ್ರೆಂಡ್ಸ್, ಇಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ ಫ್ರೆಂಡ್ಸ್. ಈ ಪ್ರಾಣಿ ನೋಡಿ ಫ್ರೆಂಡ್ಸ್, ಪ್ರಾಣಿನ ಪಕ್ಷಿನೇ ಇದು. ನೋಡಿ ಹೆಂಗಿದೆ, ಕೈಯೇ ತೋರಿಸ್ಯಾ? ಪಾಪ ಎಷ್ಟು ದಿನದಿಂದ ಹಂಗೆ ನಿಂತಿದ್ಯೋ. ಓ ಫ್ರೆಂಡ್ಸ್, ಇದನ್ನ ಆಟಾಡೋಕ್ಕೆ ಇಬ್ಬರು ಬೇಕಿತ್ತು, ಬಟ್ ನಾನು ಒಬ್ಬನೇ ಇದ್ದೀನಿ. ಏನು ಮಾಡೋದು? ನನ್ನ ಮೊಬೈಲ್ ಆ ಕಡೆ ಇಟ್ಬಿಡ್ಲಾ? ನೋಡಿ, ತುಂಬ ಚೆನ್ನಾಗಿದೆ ಪಾರ್ಕು. ಬೇಜಾರಾದಾಗ ಬಂದು ಆರಾಮಾಗಿ ಕೂತ್ಕೋಬೋದು. ಸೇಮ್ ನನ್ನ ಫ್ರೆಂಡ್ ಇದ್ದಂಗೆ ಇದೆ. ಇಲ್ಲಿ ನೋಡಿ, ಪ್ಯಾಕ್ 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 ಬೇರೆ ಇಟ್ಕೊಂಡು ಸವಾಸಲ್ಲ. ನಾನು ಸಕ್ಕದಾಗೆ ಹತ್ತೀನಿ. ಇದೆಲ್ಲ ಹತ್ತಿದೆ ಅಂದರೆ ಇನ್ನು ಮೌಂಟ್ ಎವರೆಸ್ಟ್ ಯಾವ ಲೆಕ್ಕ? ಮನೇಲಿ ಹೇಳಿ ಬಂದಿದ್ಯಾ? ಅಲ್ಲ, ಇಡೀ ಪಾರ್ಕಲ್ಲಿ ಯಾರು ಇಲ್ವಾ? ಒಂದು ಕಪಲ್ಸ್ ಆದರೂ ಇರ್ಬೇಕಲ್ವಾ? ಇದು ಯಾವ ಥರ ಇದೆ ಅಂತ ನೋಡಿ. ಫುಲ್ ಅಲ್ಲ, ಫಸ್ಟ್ನೇದೇ ಮುರಿದೋಗ್ಬಿಟ್ಟಿದೆ.
ಇದು ಫುಲ್ಲು ಅಲ್ಲಾಡುತ್ತೆ. ಅಲ್ಲಿ ತನಕ ಹೋಗಬೇಕು. ಮುರಿದ್ಗಿರ್ದು ಹೋದರೆ ಗೋವಿಂದ. ಅದು ಬೇರೆ ನಾನು ಕ್ಯಾಮ್ರಾ ಇಟ್ಕೊಂಡು ಒಂದೇ ಕೈಯಲ್ಲಿ ಟ್ರೈ ಮಾಡೋಣ. ಬಟ್ ತುಂಬ ಕಷ್ಟ ಇದೆ. ನಿಜವಾಗ್ಲೂ ನನಗೆ ಯಾರಿಲ್ಲ ಅಂತ ತೊಂದರೆ ಆಗ್ತಿಲ್ಲ. ಕಾರಣ ನೀವು ಮೊಬೈಲ್ ಮಾತಾಡ್ಕೊಂಡು ಕ್ಯಾಮ್ರಾ ಮಾತಾಡ್ಕೊಂಡು ಫ್ರೆಂಡ್ಸ್ ಇದು ತುಂಬ ಕಷ್ಟ ಇರೋ ಟಾಸ್ಕು. ನಾನು ಬಿದ್ದರೆ ಮಾತ್ರ ನಗಾಡಂಗಿಲ್ಲ ಯಾರೂ. ಅಯ್ಯೋ, ಈಗ ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ. ಇಲ್ದು ಹೋದರೆ ವೀಡಿಯೋದಲ್ಲಿ ಮಾನ ಮರ್ಯಾದೆ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನೀವಂತೂ ಆರಾಮಾಗಿ ಕೂತ್ಕೊಂಡು ವೀಡಿಯೋ ನೋಡ್ತೀರಾ. ಬಿಡು, ಮಲ್ಕೊಂಡು ನೋಡ್ತೆ. ಹಂಗಿದ್ರೆ ಸಕ್ಕತ್ತ ಕಣ್ಣು ಹೋಗುತ್ತೆ. ಈ ಕ್ಯಾಮ್ರಾ ಕೊಡ್ತಾರ ಅದೇ ಸಮಸ್ಯೆ. ನೀನು ಬಂದ್ಬಿಟ್ಟು 2 ಮಿನಿಟು ಚಾಲಿ ನಾನು ತೊಗೊಂಡ್ಮೇಲೆ ಬಿಡೋ ಮಾತೇ ಇಲ್ಲ. ಎಸ್, ತುಂಬ ಕಷ್ಟ ಇದು. ಒಬ್ರೊಬ್ರು ಇಲ್ಲಿ ಬರೋಕ್ಕೆ ಹೋಗ್ಬೇಡಿ, ಆಟ ಆಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಏನಂದರೆ ಸ್ಪೆಷಾಲಿಟಿ, ಇಲ್ಲಿ ಒಂದೊಂದು ಮರಕ್ಕೆ ಬೋರ್ಡ್ ಹಾಕಿದ್ದಾರೆ. ಈ ಮರ ಅದ್ರದ್ದು ಏನು ಉಪಯೋಗ, ಈ ಥರ ಅಲ್ಲೂ ಇದೆ. ಮತ್ತು ನೋಡಿ ಇಲ್ಲಿ ಬೂರುಗ ಎಲ್ಲ ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ರಕ್ತ ಅತಿಸಾರ ಮೊಡವೆ ನೋಡಿ, ಪಿಂಪಲ್ಸಿಗೆ ಇದ್ರದ್ದು ಒಳ್ಳೇದಂತಪ್ಪ. ಏನು ಮುಳ್ಳು. ನಾನಿಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಕಪಲ್ಸ್ ಇದ್ದಾರೆ ಇಲ್ಲಿ. ಪಾಪ ಕಪಲ್ಸಿಗೆ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು, ಅದಕ್ಕೆ ವೀಡಿಯೋ ಆಫ್ ಮಾಡಿದೆ. ನೋಡಿ ಚೆನ್ನಾಗಿದೆ, ಮದುವೆ ಮಾಡ್ಬೋದು ಇಲ್ಲೊಂದು. ನೋಡಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಈ ಪಾರ್ಕು. ನೀವು ಬಂದಾಗ ಈ ಕಡೆ ಬಂದರೆ, ಅಂದರೆ ಇದು ಮೂಡಿಗೆರೆಯಿಂದ ಚಿಕ್ಕಮಂಗ್ಳೂರು ಹೋಗೋ ರೂಟಲ್ಲಿ ಮಧ್ಯದಲ್ಲಿ ಕೆಳಗೂರು ಅಂತ ಸಿಗುತ್ತೆ. ಆ ಕೆಳಗೂರು ಪಾರ್ಕ್. ಈ ಪಾರ್ಕ್ ನೋಡಿದ್ರೆ ನನಗೊಂದು ಕವನ ನೆನಪಾಗುತ್ತೆ. ಪರಿಸರ ನೇಸರ ಚಿತ್ತಾರ, ಪ್ರತಿದಿನ ಪಕ್ಷಿಗಳ ಮಂದಾರ, ಇದ್ದರೆ ಕೊಂಚ ಸ್ವಚ್ಛ ಸಹಕಾರ, ಇರುವುದು ಪರಿಸರ ಎಂದಿಗೂ ಸುಂದರ. ಯಾರೋ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಬಟ್ ಅದು ನಾನೇ ಅಂತ ಹೇಳ್ಕೊಳಕ್ಕೆ ಇನ್ನೂ ಖುಷಿ. ನಾನೇ ಬರೆದಿರೋದು. ಅವಾಗಿಂದ ಹುಡುಕ್ತಾ ಇದ್ದೆ, ನಾಯಿಗಳೇ ಸಿಗ್ತಿರ್ಲಿಲ್ಲ ಬಿಸ್ಕೆಟ್ ಹಾಕೋಣಂದ್ರೆ. ಬಟ್ ಇವಾಗ ಸಿಕ್ಕಿದೆ. ಬಾ ಗುರು, ನಾನು ನೋಡೆ ನಾಯಿನೂ ಓಡೋಗಿದೆ ಗುರು. ಅಲ್ಲಿ ನೋಡಲಿ. ನಾನಿವಾಗ ಮೂಡಿಗೆರೆಗೆ ಬಂದೆ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಈ ರೂಟ್ ನಮ್ಮನ್ನ ಇಲ್ಲಿ ಕರ್ಕೊಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆದರೆ ನೆಕ್ಸ್ಟು ನಂದು ಒಂದು ಕಂಟೆಂಟ್ ಅಂತ ಇಲ್ಲ ನನ್ನ ಚಾನಲಲ್ಲಿ. ಇಂಥ ಕಂಟೆಂಟೇ ಪರ್ಟಿಕ್ಯುಲರ್ ಆಗಂತಿಲ್ಲ. ಆದರೆ ನೀವೇನು ಚಾಲೆಂಜಸ್ನ ನಂಗೆ ಕೊಡ್ತೀರಾ ಅದನ್ನ ನಾನು ಆದಷ್ಟು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ನನ್ನ ಕಂಟೆಂಟು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಚಾಲೆಂಜಸ್ನ ಕೊಡೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಸುನೀಲ್ ಏಕಲವ್ಯ. ನಮಸ್ತೆ ಗುರುಗಳೇ.